ದೇವ್ರೆ, ನೀನ್ ಯಾಕೆ ನನಗೆ ಹೀಗೆ ಮಾಡ್ತಿದ್ಯಾ? ಮೊದಲು ನನ್ನ ತಂದೆ ತಾಯಿನ ನನ್ನಿಂದ ಕಿತ್ಕೊಂಡೆ, ಈಗ ನನ್ನ ಪ್ರೀತಿನೂ ಕಿತ್ಕೊಳ್ತಿದ್ಯಾ? ದೇವ್ರೆ ದೇವ್ರೆ ಪ್ಲೀಸ್, ಶಾಲಿನಿ ಮೇಡಮ್ ಮೇಲೆ ನನಗೆ ಪ್ರೀತಿ ಇದೆ, ಅವ್ರನ್ನ ನಾನು ಪ್ರೀತಿಸ್ತಿದ್ದೀನಿ. ಪ್ಲೀಸ್ ಪ್ಲೀಸ್ ದೇವ್ರೆ, ನನ್ನನ್ನ ಅವರಿಂದ ದೂರ ಮಾಡಬೇಡ. ನಮ್ಮ ಹತ್ರ ಏನು ಇಲ್ಲ, ನಮ್ಮನ್ನ ಬಿಟ್ಬಿಡಿ. ಸರ್ ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ನಮ್ಮ ಹತ್ರ ದುಡ್ಡಿಲ್ಲ, ಬಿಟ್ಬಿಡಿ ನಮ್ಮನ್ನ, ದಯವಿಟ್ಟು ನನ್ನ ಮಾತು ಕೇಳಿ. ನಾನ್ ಸತ್ಯ ಹೇಳ್ತಾ ಇದ್ದೀನಿ, ನನ್ನ ಹತ್ರ ₹1 ಇಲ್ಲ. ಬಡವರು ನಾವು, ನಮ್ಮ ಹತ್ರ ಏನು ಇಲ್ಲ. ಬಡವ್ರಿಗಾಗೋ ಅನ್ಯಾಯನ ನನ್ನಿಂದ ನೋಡಕ್ಕಾಗಲ್ಲ. ನೀನ್ ಕಾಪಾಡ್ತೀಯ ಅವ್ರನ್ನ? ಹಾಗಿದ್ರೆ ನಿನ್ನ ಯಾರು ಕಾಪಾಡ್ತಾರೆ? ಎಗರ್ಕೊಳ ಇಲ್ಲಿಂದ. ಹೊರಟೋಗಿ ಇಲ್ಲಿಂದ. ಹೌದು, ಕರಿತೀವಿ ಪೊಲೀಸ್ನ. ಥ್ಯಾಂಕ್ ಯು ಮಗನೇ, ನಮ್ಗೆ ಸಹಾಯ ಮಾಡಿದ್ದಕ್ಕೆ. ಅಯ್ಯೋ, ಭಗವಂತ ನಿನಗೆ ಎಲ್ಲ ಸಂತೋಷ ಕೊಡ್ಲಪ್ಪ. ಆಶೀರ್ವಾದದಿಂದ ಕೆಲಸ ಆಗಲ್ಲ ಆಂಟಿ. ದೇವ್ರು ನನ್ ಖುಷಿ ಪಡೋದು ನೋಡಿದ್ರೆ ಕಿತ್ಕೊಂಡ್ಬಿಡ್ತಾನೆ. ಆದ್ರೆ ನೀವು ಇಷ್ಟು ರಾತ್ರಿ ಹೊತ್ತಲ್ಲಿ ಇಲ್ಯಾಕೆ ಸುತ್ತಾಡ್ತಿದ್ದೀರಾ? ನಮ್ಮ ಮಗನ್ ಹುಡ್ಕಾಡ್ತಿದೀವಿ. ಅವನ್ ಸಿಗೋವರ್ಗುನು ಎಷ್ಟೋ ಹಗಲು ಎಷ್ಟೋ ರಾತ್ರಿ ಇದೇ ತರ ತಿರುಗ್ತಾ ಇದೀವಿ. ನಮ್ ಮಗ ಚಿಕ್ಕ ವಯಸ್ಸಲ್ಲೇ ತುಂಬಾ ವರ್ಷದ ಹಿಂದೆ ಜಾತ್ರೆಯಲ್ಲಿ ಕಳೆದೋದ. ಆಗಿಂದ ಹುಡುಕ್ತಿದ್ದೀನಿ ಅವನ್ನ. ಈಗಂತೂ ಅವನು ನಿನ್ ವಯಸ್ಸಿನಾಗಿರ್ತಾನೆ. ಅವನ್ನೇ ಹುಡ್ಕೋದಕ್ ಹೋಗ್ತೀವಿ. ಯಾರಿಗೂ ಅರ್ಥ ಆಗಲ್ಲ ನಮ್ಮ ಮಗನ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಅಂತ. ನನಗೂ ಅರ್ಥ ಆಗುತ್ತೆ ಆಂಟಿ, ಅರ್ಥ ಆಗುತ್ತೆ. ನಿಮ್ಮ ಥರನೇ ನಾನು ನಮ್ಮವ್ರನ್ನ ಕಳ್ಕೊಂಡಿದ್ದೀನಿ. ನೀವೊಂದು ಕೆಲಸ ಮಾಡಿ, ನೀವು ನಿಮ್ಮ ಮಗನ ನಾಳೆ ಬೆಳಗ್ಗೆ ಬೆಳಕಲ್ಲಿ ಹುಡುಕಿ. ಆದರೆ ಈ ಕತ್ಲಲ್ಲಿ ಒಂದು ಕೆಲಸ ಮಾಡಿ, ನನ್ನ ಮನೆ ಇಲ್ಲೇ ಪಕ್ಕದಲ್ಲಿರೋದು, ನೀವು ಇವತ್ತು ರಾತ್ರಿ ಅಲ್ಲೇ ಉಳ್ಕೊಳ್ಳಿ. ಮನೆ ಸ್ವಲ್ಪ ಚಿಕ್ಕದು, ಆದರೆ ನೆಮ್ಮದಿ ಸಿಗುತ್ತೆ ನಿಮಗೆ. ನಿನ್ ಪರಿಚಯನೇ ಇಲ್ಲ, ಮತ್ತೆ ನಾವ್ ಹೇಗೆ? ಆಂಟಿ, ಬಾ ಹೋಗೋಣ. ಇದೇ ನನ್ನ ಮನೆ. ತುಂಬಾ ಚೆನ್ನಾಗಿದೆಯಪ್ಪ. ಈ ಫೋಟೋ ನಿನ್ ಹತ್ರ? ಇದು ನನ್ನ ತಂದೆ ತಾಯಿ ಫೋಟೋ. ವರ್ಷಗಳಿಂದ ಈ ಫೋಟೋ ಅಪ್ಪ ಕೊಡ್ತಿದ್ದೇಟು, ಅಮ್ಮ ಕೊಡ್ತಿದ್ದ ಮುತ್ತು ನೆನಪಲ್ಲಿರೋವಾಗ ಮಾಡಿದೆ. ಬರೀ ಇದೊಂದೇ ಫೋಟೋ ಭದ್ರವಾಗಿ ಇಟ್ಕೊಂಡಿದ್ದೀನಿ. ಇದು ನಾವು, ಆಂಟಿ. ನಿಮ್ಮಪ್ಪ ಅಮ್ಮ. ಹೌದು ಮಗನೇ. ನೀನ್ ನಮ್ಮ ಮಗ. ಎಷ್ಟೋ ವರ್ಷದ ಹಿಂದೆ ಕಳೆದು ಹೋಗಿದ್ದೆ. ಹೇಳಿ ಇವನ್ಗೆ, ಇವ್ನ್ ನಮ್ ಮಗ, ಇವನು ನಮ್ಮ ಆಯುಷ್ ಅಂತ. ಇದು ನಿಮ್ಮಪ್ಪ, ಮತ್ತೆ ಇದು ನಾನು ನಿಮ್ಮಮ್ಮ. ಇದು ತೋರಿಸ್ರಿ, ನಿಮ್ಮ ಹತ್ರ ಇದೆಯಲ್ಲ ಫೋಟೋ. ಅಲ್ಲ, ನೀವಿಬ್ರು ಏನ್ ಮಾತಾಡ್ತಿದ್ದೀರಾ? ನಾವು ನಿಜ ಹೇಳ್ತಾ ಇದೀವಿ. ಇಲ್ಲಿ ನೋಡು, ಇಲ್ಲಿ ನೋಡು. ಜಾತ್ರೆಲಿ ಕಳೆದೋದ್ ಮಗ ಕೊನೆಗೂ ಸಿಕ್ತ. ಅದೇ ಫೋಟೋ ನಿನ್ನ ಹತ್ರ ಕೂಡ ಇದೆ. ಇಲ್ಲ 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 ಅಂಕಲ್, ನಾನ್ ಚಿಕ್ಕ ವಯಸ್ಸಲ್ಲಿ ಈ ತರ ಇರ್ಲಿಲ್ಲ. ಇದೆಲ್ಲ ನನಗೆ ಗೊತ್ತಿಲ್ಲ. ನಿಜ ಹೇಳ್ತಿದ್ದಾರೆ. ನೀನ್ ನಮ್ಮ ಆಯುಷ್, ನಮ್ಮ ಮಗ. ಮಗನೇ ಆಯುಷ್, ನಾವು ನಿಜ ಹೇಳ್ತಾ ಇದೀವಿ. ಅಮ್ಮ, ಅಪ್ಪ, ನಿಮ್ಗೆ ಗೊತ್ತಲ್ವಾ, ನಿಮ್ಗೆ ಪೂರ್ತಿ ವಿಷಯ ಹೇಳಕ್ಕಾಗಲ್ಲ ಅಂತ. ನಿಮಗೆ ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಅನ್ಸತ್ತೆ ನಾನು ಏನ್ ಮಾಡಕ್ ಹೊರಟಿದ್ದೀನಿ ಅಂತ. ನಾನು ತುಂಬಾ ಖುಷಿಯಾಗಿದ್ದೀನಿ, ಯಾಕಂದ್ರೆ ನೀವು ಸಿಕ್ಕಿದ್ದೀರಾ. ನನ್ನ ಮನ್ಸು ಒಪ್ತಿಲ್ಲ ನಿನ್ನ ಬಿಟ್ಟು ಹೋಗೋದಕ್ಕೆ, ಆದ್ರೆ ನಾನು ಹೋಗ್ಲೇಬೇಕು. ಒಬ್ರಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು. ಈಗ ಯಾರ್ ಮೆಸೇಜ್ ಬಂತಲ್ಲ? ಅವಳೊಂದು ಹುಡುಗಿ ಅಲ್ವಾ? ಹುಡುಗಿನೇ ಮೀಟ್ ಮಾಡಕ್ ಹೋಗ್ತಿದ್ಯಲ್ವಾ?
ಮತ್ತೆ ನಾವು ಜೊತೆಲಿ ಬರ್ತೀವಿ, ನೋಡ್ತೀವಿ ನಮ್ ಸೊಸೆ ಹೇಗಿದ್ದಾಳೆ. ಬಾಪ, ನಾವ್ ಆಚೆ ಕಾಯ್ತಾ ಇರ್ತೀವಿ. ಯಾವ ಹುಡುಗಿನ ನಿಮ್ಮ ಸೊಸೆಯಾಗಿ ತರಬೇಕು ಅಂತಿದ್ದೀನೋ ಆ ಹುಡುಗಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಇವಾಗ ನಾನು ಭೇಟಿ ಮಾಡಕ್ಕೆ ಹೋಗ್ತಿರೋ ಹುಡುಗಿ ಜೊತೆ ನನಗಿರೋದು ಒಂದೇ ಸಂಬಂಧ, ದ್ವೇಷ ಅಷ್ಟೇ. ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನ್ ನಿಮ್ಗೆಲ್ಲರಿಗೂ ಹೇಳಿದ್ದೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿನ ನಿಮಗ್ ಪರಿಚಯಿಸ್ತೀನಿ ಅಂತ. ಮೀಟ್ ಮೈ ಬಾಯ್ ಫ್ರೆಂಡ್ ಆಯುಷ್. ಹೌದು, ನಮ್ಗಿಂತ ಸ್ಟೇಟಸ್ ಅಲ್ಲಿ ಕಡಿಮೆನೆ. ಆದ್ರೆ ಏನಾಯ್ತು ಗೈಸ್, ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಗೂ ಒಂದು ಮನ್ಸು ಅಂತ ಇರುತ್ತಲ್ಲ. ಬಾಡಿಗೆಗೆ ತಗೊಂಡಿರೋ ಬಟ್ಟೆನ ಹಾಕೊಂಡು ತಲೆ ಎತ್ಕೊಂಡ್ ಬಂದ್ಯಾ? ಏಯ್, ಏಯ್! ಅಮ್ಮ, ಈ ಇಟ್ಲಿಯಿಂದ ತಂದಿರೋ ವಾಸು ನಮ್ಮ ಆರ್ಟ್ ಕಲೆಕ್ಷನ್ ನ ಪಾರ್ಟ್. ಐ ಮೀನ್, ಇದರಿಂದ ಆಗಿರೋ ನಷ್ಟನ ಹೇಗ್ ಕಟ್ಕೊಡ್ತೀರಾ ನೀವು? ನಿಮ್ಮ ಜೀವನ ಇಡೀ ಪಾತ್ರೆ ತೊಳ್ಕೊಂಡ? ನೀವು ಏನು ಹೇಳಬೇಕು ಅದನ್ನ ನನ್ನ ಹತ್ರ ಹೇಳಿ, ಇದಕ್ಕೆ ನಾನು ದುಡ್ಡು ಕೊಡ್ತೀನಿ. ವೆರಿ ಇಂಟ್ರೆಸ್ಟಿಂಗ್. ಮಿಸ್ಟರ್ ಶ್ಯಾಮ್, ಹೇಳಿ ಈ ವಾಸ್ನ ಬೆಲೆ ಎಷ್ಟು ಅಂತ. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.